ದಿನ ಬೆಳಗಿನ ತಿಂಡಿಗಿರ್ಬೋದು ಅಥವಾ ಟಿಫಿನ್ ಬಾಕ್ಸ್ನ ರೆಡಿ ಮಾಡೋದಕ್ಕಿರ್ಬೋದು, ಯಾವುದಾದ್ರೂ ಒಂದು ರೈಸ್ ಐಟಮ್ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ಸೈಡ್ ಡಿಶ್ಗಳನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಂಡೇ ಸ್ಪೆಷಲಾಗಿ ಅಥವಾ ಮನೇಲಿ ಯಾರಾದರೂ ಗೆಸ್ಟ್ ಬಂದಾವಾಗ ಈ ರೀತಿ ಒಂದು ಗೀ ರೈಸ್ ರೆಸಿಪಿನ ಪಟಾಪಟ್ ಅಂತ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಬೇಕಂದ್ರೂ ಕೂಡ ಹಾಕೋಬೋದು. ಮೇಲ್ಗಡೆ ರೈಸ್ ಎಲ್ಲ ಸ್ವಲ್ಪ ಎಣ್ಣೆ ಥರ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ತುಪ್ಪನ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಅದಾದ ನಂತರ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಗೋಡಂಬಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಇಡೀ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಕೊಂಡು, ಕ್ಯಾರೆಟ್ನು ಕೂಡ ಉದ್ದುದಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಗೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಹಸಿ ಕೊತ್ತಂಬರಿ ಹಾಗೆ ಪುದೀನೂ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಪೇಸ್ಟನ್ನು ಹಾಕ್ಕೊಂಡಿಲ್ಲ. ನಾನು ಬೇಕನ್ಸಿದ್ರೆ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿನ ಸ್ವಲ್ಪ ಪೇಸ್ಟ್ ಥರನೂ ಮಾಡಿ ಹಾಕೋಬೋದು, ಅಥವಾ ಸಿಂಪಲ್ಲಾಗಿ ಮಾಡ್ಕೋಬೇಕಂದ್ರೆ ಹಾಗೇನೂ ಕೂಡ ಹಾಕೋಬೋದು. ಹಾಗೆ ಮಸಾಲ ನಾನು ಯಾವುದೇ ರೀತಿಯಾದ ಕಾಣೋದು ಬೇಡ, ವೈಟ್ ಕೈ ಇರಲಿ ಅನ್ನೋಕ್ಕೋಸ್ಕರ ನಾನು ಹಾಗೆ ಇದನ್ನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಜಜ್ಜಿಬಿಟ್ಟು ಹಾಕ್ಕೊಂಡಿರೋವಂಥದ್ದು ಕಟ್ ಮಾಡಿ. ಅದಾದ ನಂತರ ತೊಳೆದಿಟ್ಕೊಂಡಿರೋಂಥ ಅಕ್ಕಿ, ನಾವು ಯಾವುದು ಅಕ್ಕಿನ ಬಳಸ್ತೀವೋ ಅದೇ ಅಕ್ಕಿನ ತೊಳೆದಿಟ್ಕೊಂಡಿರೋಂಥದ್ದು. ಮೊದಲೇದಾಗಿ ಸ್ವಲ್ಪ ತೊಳೆದಿಟ್ಕೊಂಡ್ರೆ ಸ್ವಲ್ಪ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಅನ್ನ, ಅದಕ್ಕೋಸ್ಕರ. ಹಾಗೆ ಅದಾದ ನಂತರ ತುಪ್ಪ ಜೊತೆಗೆ ಅಕ್ಕಿನ ಚೆನ್ನಾಗಿ ಹುರಿದಿದ್ದಾದ ನಂತರ 1 ಗ್ಲಾಸಷ್ಟು ಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಹೋಳು ತೆಂಗಿನಕಾಯನ್ನು ತುರಿದ್ಬಿಟ್ಟು ರಸ ತೆಕ್ಕೊಂಡಿರುವಂಥದ್ದು. ನಿಮಗೆ ಬೇಕನ್ಸಿದ್ರೆ ಪೂರ ಜಾಸ್ತಿನೇ ಅದನ್ನೇ ಹಾಕ್ಕೊಂಡು ಸಹ ಮಾಡ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೊಂದು ಪದಾರ್ಥ ಹಾಕಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುವಂಥ ಒಂದು ಗೀ ರೈಸ್ ರೆಸಿಪಿ ಆಗಿರುತ್ತೆ. ನಾನು ಮಿಕ್ಕಿದ 1 ಗ್ಲಾಸಷ್ಟು ಕಾಯಿ ಹಾಲನ್ನು ಹಾಕಿದ ನಂತರ ಉಳಿದಿದ್ದಕ್ಕೆ ನೀರನ್ನು ಹಾಕ್ಕೊಂಡು ಅದರ ಅಳತೆಗೆ ಅನುಸಾರವಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೇಲ್ಗಡೆ ಹಾಕ್ಕೊಳ್ಳಿ. ಇದಾದ ನಂತರ ಎಲ್ಲ ಉಪ್ಪು ಹಾಗೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಡೋಣ. ಅದಾದ ನಂತರ ಒಂದು ಕುದಿ ಬರುತ್ತೆ. ಕುದಿ ಬಂದಾದ ನಂತರನೇ ಕುಕ್ಕರ್ ಮುಚ್ಚಳನ ಹಾಕಬೇಕಾಗತ್ತೆ. ಯಾಕಂದರೆ ಇದು ತಳ ಹಿಡಿಬಾರ್ದು ಅನ್ನೋಕ್ಕೋಸ್ಕರ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಆಗಿದ ನಂತರ ಮತ್ತೊಮ್ಮೆ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿ, ನೀರು ಬೇಕನ್ಸಿದ್ರೆ ಮತ್ತೊಂದು ಸ್ವಲ್ಪ ಹಾಕಿ, ಇಲ್ಲ ಅಂತಂದರೆ ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ. ನಮಗೆ ನಾವು ಮಾಡೋ ಅಕ್ಕಿ ಗೊತ್ತಿರುತ್ತಲ್ವ, 2 ವಿಜಿಲ್ ಬೇಕು ಅಥವಾ 3 ವಿಜಿಲ್ ಬೇಕು, ಆ ಥರ 1 ವಿಜಿಲ್ ಜಾಸ್ತಿನೇ ಹೊಡಿಸಿದ್ರು ಏನಾಗಲ್ಲ, ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ನಾರ್ಮಲಾಗಿ 3 ವಿಜಿಲನ್ನು ಬರೆಸಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಸುಲಭವಾಗಿ ಮಾಡುವಂಥ ಹಾಗೆ ಟೇಸ್ಟಿಯಾಗಿ ರೆಡಿ ಆಗ್ಬೋದಾದಂಥ ಒಂದು ಗೀ ರೈಸ್ ರೆಸಿಪಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ನೀವು ಟಿಫಿನ್ ಬಾಕ್ಸ್ಗಳಿಗೆ ಇದನ್ನು ಮಾಡಿ ಹಾಕ್ಬೋದು, ಅಥವಾ ಬ್ರೇಕ್ಫಾಸ್ಟ್ಗೂ ಕೂಡ ಈ ರೀತಿ ಸರ್ವ್ ಮಾಡ್ಬೋದು. ಇದ್ರ ಜೊತೆಗೆ ಮಶ್ರೂಮ್ ಕರಿ ರೆಸಿಪಿನ ಮಾಡಿದ್ದೆ ನಾನು. ಈ ರೆಸಿಪಿನೂ ಸಹ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಇದ್ದು ಟೈಮ್ ಇದ್ದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.